हमारे प्रिय बच्चों को सबको परीक्षे ಚಾನಲ್ की ओर से हार्दिक स्वागत सुस्वागत। ತಮ್ಮೆಲ್ಲ ಮಕ್ಕಳಿಗೆ ನೀವೆಲ್ಲ ನಮಗೆ ಪ್ರೀತಿಯ ಮಕ್ಕಳು, ಹಾಗಾಗಿ ನಮ್ಮ ಪರೀಕ್ಷೆ ಚಾನಲ್ ಕಡೆಯಿಂದ ನಿಮಗೆಲ್ಲ ಹೃತ್ಪೂರ್ವಕ ವಂದನೆಗಳು, ಸ್ವಾಗತ ಸುಸ್ವಾಗತ। ಜೊತೆಗೆ ಇವತ್ತಿನ ದಿವಸ ನಾನು ನಿಮಗೆ ತೃತೀಯ ಭಾಷಾ ಹಿಂದಿ ವಿಷಯದ ಬಗ್ಗೆ ಹೇಳೋದಕ್ಕೆ ಮೊದಲು ನಿಮಗೆಲ್ಲ ಗೊತ್ತಿದೆ ನಾನು ಯಾರು ಅಂತ ನಿಮಗೆ। ಮೇರಾ ನಾಮ್ TVM, ನನ್ನ ಹೆಸರು TVM, मैं आपका TVM सर, हिंदी अध्यापक, हिंदी अध्यापक। इस वीडियो के द्वारा आज हम सारे लोग तृतीय भाषा हिंदी विषय के अंतर्गत पूरक पाठ के 3 पूरक पाठों में से एक पूरक पाठ अर्थात पूरक पाठ 2 सत्य की महिमा के बारे में आज इस वीडियो में देख सकते हैं। ನಾವು ನೀವೆಲ್ಲ ಇವತ್ತಿನ ದಿವಸ ಪೂರಕ ವಾಚನ ಅಂದರೆ ಸಪ್ಲಿಮೆಂಟರಿ ರೀಡಿಂಗ್ ಆಗಿರ್ತಕ್ಕಂಥ ಪಾಠ 2 ಪೂರಕ ವಾಚನ 2 ಸತ್ಯದ ಮಹಿಮೆ ಅಂತಕ್ಕಂಥ ವಿಷಯದ ಬಗ್ಗೆ ನಾವು ತಿಳಿಯೋಣ ಮಕ್ಕಳೇ। ಈ ಒಂದು ಚಿತ್ರದಲ್ಲಿ ಸತ್ಯದ ಪ್ರತಿರೂಪವಾಗಿರ್ತಕ್ಕಂಥ ಇಬ್ಬರು ಮಹಾನುಭಾವರ ಚಿತ್ರವನ್ನು ನಾವು ನೀವೆಲ್ಲ ಗಮನಿಸ್ತಾ ಇದ್ದೀವಿ। ನನ್ನ ಬಲಭಾಗದಲ್ಲಿ ಸತ್ಯ ಹರಿಶ್ಚಂದ್ರನ ಚಿತ್ರ, ಎಡಭಾಗದಲ್ಲಿ ಮಹಾತ್ಮ ಗಾಂಧೀಜಿಯವರ ಚಿತ್ರ ಯಾಕಪ್ಪ ಇದೆ ಅಂದರೆ ಹೇಳಿ ನಿಮಗೆ ಈ ಪಾಠದಲ್ಲಿ विषय अर्थ ಆಗ್ತಾ ಹೋಗುತ್ತೆ ಮಕ್ಕಳೇ। आवर सब्जेक्ट नेम इस हमारा विषय कौन सा है? आवर सब्जेक्ट नेम इस हिंदी सत्य की महिमा। हिंदी विषय के अंतर्गत पूरक पाठ अथवा पूरक वाचन 2 सत्य की महिमा मीन्स सत्यದ ಮಹಿಮೆ, ಸತ್ಯದ ಒಂದು ಹಿರಿಮೆ ಏನು, ಮಹಿಮೆ ಏನು, इंपॉर्टेंस ಏನು, इंपॉर्टेंस ऑफ ट्रूथ। इसके बारे में इस स्लाइड में पूरक वाचन संख्या 2 सत्य की महिमा एक संकलित पाठांश है। इस पाठ के लेखक अथवा लेखिका के बारे में कुछ भी विचार नहीं है। ಯಾವುದೇ ವಿಚಾರ ಈ ಲೇಖಕರ ಬಗ್ಗೆ, ಈ ಪಾಠದ ಒಂದು ಆಥರ್ ಬಗ್ಗೆ, ಕರ್ತೃಗಳ ಬಗ್ಗೆ ಯಾವುದೇ ಸಂಗತಿ ಇಲ್ಲ। ಇದು ಒಂದು ಸಂಗ್ರಹಿತ ಪಾಠಾಂಶವಾಗಿದೆ ಮಕ್ಕಳೇ। ಓಕೆ, ಸತ್ಯದ ಪ್ರತಿಭಾ ರೂಪವಾಗಿರ್ತಕ್ಕಂಥ ಹೆಸರು ಕೂಡ ಆ ವ್ಯಕ್ತಿಯ ಜೊತೆಯಲ್ಲಿರ್ತಕ್ಕಂಥ ನಮ್ಮ ಇತಿಹಾಸದಲ್ಲಿ ಅಂದರೆ ನಮ್ಮ ಪೌರಾಣಿಕ ಭಾಗದಲ್ಲಿ ನಾವು ತಿಳಿದಿರುವಂತೆ ಸತ್ಯ ಹರಿಶ್ಚಂದ್ರನ ಬಗ್ಗೆ ಎಲ್ಲರೂ ತಿಳಿದಿದ್ದೀವಿ। ಸತ್ಯ ಹರಿಶ್ಚಂದ್ರ ಸತ್ಯದ ಒಂದು ಪ್ರತಿರೂಪ, ಅನೇಕ ಕಷ್ಟಗಳ ಜೊತೆಗೆ ಕೂಡ ಸತ್ಯವನ್ನು ಯಾವ ರೀತಿ ಪಾಲನೆ ಮಾಡಿದರು ಅಂತೇಳಿ। ಜೊತೆಗೆ ನಮಗೆ ಈ ಚಿತ್ರಗಳು ನಮಗೆ ಏನಕ್ಕೆ ಕಾಣ್ತಾ ಇದೆಯಪ್ಪ ಅಂದರೆ ಈ ಮುಂದೆ ನಮಗೆ ಅದರ ಬಗ್ಗೆ ಬರುತ್ತೆ। ಪಾಠ ಸಾರಾಂಶ ಮೀನ್ಸ್ ಪಾಠದ सारांश ನಾವು ಇವತ್ತಿನ ದಿವಸ इस पाठ के बारे में सरल और संक्षिप्त मात्रा में पॉइंट वाइज अंशों के द्वारा समझ सकते हैं। समरी ऑफ द लेसन इन पॉइंट्स, सारांश समरी इन हिंदी, हिंदी भाषा में इस वीडियो में अंशों के द्वारा अर्थात पॉइंट वाइज समरी को अर्थात सारांश को देख सकते हैं, ನೋಡಬಹುದಾಗಿದೆ। पूर्ण पाठ के लिए हमारे चैनल के और एक वीडियो में भी देख सकते हैं। ಈ ಒಂದು ವಿಡಿಯೋದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಾ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಜೊತೆಗೆ ಇನ್ನೊಬ್ಬರಿಗೆ ಸಬ್ಸ್ಕ್ರೈಬ್ ಆಗಲು ಪ್ರೇರೇಪಿಸಿ ಹೇಳಿ, ಅವ್ರಿಗೂ ಕೂಡ ಅನುಕೂಲ ಆಗಲಿ, ನಿಮ್ಮ ಅನುಕೂಲ ಅಂತ ಹೇಳ್ತಾ, ಜೊತೆಗೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ನೋಟ್ಸ್ ಲಿಂಕು ಮತ್ತು ಜೊತೆ PYQ ಲಿಂಕ್ ಕೂಡ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಸ್ಟಡಿ ಮಾಡಿ, ಪ್ರಿಂಟ್ ಕೂಡ ತಗೊಳ್ಳಿ ಅಗತ್ಯ ಇದ್ದರೆ, ಇಲ್ಲಾಂದರೆ ನೋಡ್ಕೊಂಡು ಬರೀರಿ ಮಕ್ಕಳೇ। ಮತ್ತೆ ಮೊದಲಿಗೆ ಮೊದಲನೇ ಅಂಶ ಏನಪ್ಪ ಅಂದರೆ इस पाठ के शुरू में पहला परिच्छेद में पहला पैराग्राफ में दिया गया वाक्यों में से पहला अंश है सत्य बहुत बोला बाला बहुत ही सीधा साधा। सत्य के बारे में यहाँ शुरू में प्रस्तावना के रूप में पीठिका के रूप में दिया गया अंशों में से सत्य के बारे में यहाँ संक्षिप्त पीठिका के रूप में दिया गया है। इधर ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನು ನಾವು ಈ ರೀತಿ ಸರಳವಾಗಿ ಅರ್ಥ ಮಾಡ್ಕೋಬಹುದು। ಸತ್ಯ ಬಹಳ ನೇರ ಆಗಿರತಕ್ಕಂತ, ಸರಳವಾಗಿರತಕ್ಕಂತ, ಸಭ್ಯವಾಗಿರತಕ್ಕಂತ ಮತ್ತು ಬಹಳ ನೇರವಾಗಿ ಸ್ಟ್ರೈಟ್ ಆಗಿರತಕ್ಕಂತ ಒಂದು ಸಂಗತಿಯಾಗಿದೆ। ಜೊತೆಗೆ और एक अंश क्या है जो कुछ भी अपनी आंखों से देखा बिना नमक मिर्च लगाए बोल दिया यही तो सत्य है।
ಕುಚ್ ಬಿ ಅಪ್ನಿ ಆಂಖೋं से देख ಏನಾದರೂ ಕೂಡ ಯಾವುದಾದ್ರೂ ತಮ್ಮ ಕಣ್ಣುಗಳಿಂದ ನೋಡಿರ್ತಕ್ಕಂಥ ಒಂದು ಸಂಗತಿಗೆ ಆ ಒಂದು ವಿಚಾರಗಳು ನೀವು ಯಾವುದೇ ಉಪ್ಪು ಅಥವಾ ಮೆಣಸಿನಕಾಯಿನ ಅಥವಾ ಉಪ್ಪು ಅಥವಾ ಖಾರವನ್ನು ನೀವು ಇಲ್ಲದೆ ಬಿನಾ ನಮಕ್ ಮಿರ್ಚ್ ಲಗಾಯ ಮೀನ್ಸ್ ಯಾವುದೇ ಉಪ್ಪು ಖಾರ ಹಚ್ಚದಲೆ ಬಳಸ್ದಲೆ ನೀವು ಬೋಲ್ದಿಯ ಮಾತಾಡ್ತಿರಲ್ಲ, ಯಾವುದೇ ಅದಕ್ಕೆ 10 ಉಪ್ಪು ಖಾರ ಮೆಣಸು ಅಂದರೆ ಬಗೆ ಬಗೆ ವೆರೈಟಿಯಾಗಿ ಮಸಾಲೆಯನ್ನು ಸೇರಿಸ್ಕೊಂಡು ಇದ್ದದ್ದನ್ನು ಇದ್ದಾಗಿ ಹೇಳದಂತೆ ಅದನ್ನು ತಿರುಚಿ ಅಥವಾ ನಾನಾ ಪ್ರಕಾರದಲ್ಲಿ ಆ ಸತ್ಯವನ್ನು ಮತ್ತಷ್ಟು ನೀವೇನು ಮಾಡ್ತೀರಾ, ಸುಳ್ಳಿನ ದಾರಿಗೆ ತಗೊಳೋದಕ್ಕೆ ಪ್ರಯತ್ನ ಪಡ್ತೀರಲ್ಲ, ಅದರ ಅವಶ್ಯಕತೆ ಇಲ್ಲ. ನೇರವಾಗಿ ಇದ್ದದ್ದನ್ನು ಇದ್ದಾಗಿ ಹೇಳ್ತಕ್ಕಂಥ ಒಂದು ರೂಪವೇ ಸತ್ಯ ಆಗಿರುತ್ತೆ ಅಂಥೇಳಿ ನಮಗೆ. ಹಾಗಾಗಿ ಯಾವುದೇ ಮಸಾಲೆ ಬೆರೆಸಿ ಹೇಳ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲದ ಒಂದು ಮಾತೇ ಸಂಗತಿಯೇ ಸತ್ಯವಾಗಿರುತ್ತೆ ಮಕ್ಕಳೇ ಅಂತ ನಾವು ತಿಳಿಬೋದು. ತೀಸರಾ ಅಂಶ ಕ್ಯಾ ಹೈ, ಕಿತ್ನಾ ಸರಳ ಸತ್ಯ ದೃಷ್ಟಿ ಕ ಪ್ರತಿಬಿಂಬ ಹೈ. ಸತ್ಯ ಅಂತಕ್ಕಂಥದ್ದು ಎಷ್ಟು ಸರಳವಾಗಿದೆ, ಎಷ್ಟು ಈಸಿಯಾಗಿದೆಯಪ್ಪ ಅಂದರೆ ಸತ್ಯ ಅನ್ನೋದು 2 ಅಕ್ಷರದ ಸತ್ಯ ಪದ ಅಂತಕ್ಕಂಥದ್ದು ಅಷ್ಟೇ ಸರಳವಾದದ್ದು. ದೃಷ್ಟಿ ಕ ಪ್ರತಿಬಿಂಬ ಹೈ, ನಮ್ಮ ದೃಷ್ಟಿಯ ಪ್ರತಿಬಿಂಬ. ನಮ್ಮ ದೃಷ್ಟಿ ಇದೆಯಲ್ಲ, ನಾವು ಕಣ್ಣಿಂದ ನೋಡ್ತಕ್ಕಂಥ ಏನು ನೋಟ ಇದೆಯೋ, ಏನು ದೃಷ್ಟಿ ಇದೆಯೋ, ಆ ದೃಷ್ಟಿಯ ಒಂದು ಪ್ರತಿರೂಪ ಅಥವಾ ಪ್ರತಿಬಿಂಬನೇ ಸತ್ಯ ಆಗಿರುತ್ತೆ. ನಾವು ಕಂಡದ್ದು, ನೋಡಿದ್ದು, ಅನುಭವಿಸಿದ್ದೇ ನಮಗೆ ಸತ್ಯದ ಒಂದು ಪ್ರತಿರೂಪ ಆಗಿರುತ್ತೆ. ಅವ್ರ ಜ್ಞಾನ ಕ ಪ್ರತಿಲಿಪಿ ಹೈ, ನಮ್ಮ ಜ್ಞಾನದ ಒಂದು ಪ್ರತಿಲಿಪಿ. ನಮ್ಮ ಜ್ಞಾನ ಏನಿದೆಯೋ, ನಮ್ಮ ಮಸ್ತಿಷ್ಕದಲ್ಲಿ ಎಂಥ ಒಂದು ನಾಲೆಡ್ಜ್ ಇದೆಯೋ, ನೇರವಾದ ದಿಟ್ಟವಾದ ಒಂದು ವಿಚಾರ ಇರುತ್ತೋ ಆ ವಿಚಾರದ ಒಂದು ಪ್ರತಿಲಿಪಿ ಆಗಿರುತ್ತೆ. ಆತ್ಮ ಕಿ ವಾಣಿ ಹೈ, ನಮ್ಮ ಆತ್ಮ ಸೋಲ್ ಇದೆಯಲ್ಲ ಅದರ ಒಂದು ಅಂತರ್ಧ್ವನಿ ಆಗಿರುತ್ತೆ ಅಂತೇಳಿ ನಾವು ತಿಳಿಬೋದು. ಇದಿಷ್ಟು ಈ सत्य की महिमा के बारे में प्रस्तावना के रूप में पहला परिच्छेद में पढ़ सकते हैं. ಮೊದಲನೇ ಪ್ಯಾರದಲ್ಲಿ ನಾವು ಓದಬಹುದಾಗಿದೆ ಮಕ್ಕಳೇ ಇಷ್ಟು ವಿಷಯನ. ತರುವಾಯ ನಾವೀಗ और एक चौथा अंश क्या है पॉइंट वाइज में, सत्यवादिता के लिए साफ सुथरा मन चाहिए. ಸತ್ಯವಂತನಿಗೆ ಸ್ವಚ್ಛವಾದ ಮನಸ್ಸಿರಬೇಕು. ಸಾಫ್ ಸುಥರಾ ಮೀನ್ಸ್ ಕ್ಲಿಯರ್ ಅಥವಾ ಕ್ಲೀನ್ ಮೈಂಡ್ की आवश्यकता है, ज़रूरत है. इसलिए ಸತ್ಯವಂತನಿಗೆ ಸುಂದರವಾದ ಸ್ವಚ್ಛವಾದ ಮನಸ್ಸಿರಬೇಕು ಅಂತೇಳಿ ನಾವು ಈ ಒಂದು ಮೊದಲನೇ ಪ್ಯಾರದಲ್ಲಿ ಈ 4 ಅಂಶಗಳ ರೂಪದಲ್ಲಿ ನಾವು ಅರ್ಥ ಮಾಡ್ಕೋಬೋದು ಮಕ್ಕಳೇ. ತರುವಾಯ ನಾವೀಗ ನೋಡೋದಾದರೆ बाद में 5वां अंश क्या है. 5वां अंश है, देखिए, एक झूठ साबित करने के लिए हजारों झूठ बोलने पड़ते हैं. सत्य के बारे में प्रस्तावना के बाद पूर्ण विचार के बारे में समझ लेने के लिए 5वां अंश के साथ समझ सकते हैं. ನೋಡಿ ಮಕ್ಕಳೇ, ಹಾಗೆ 5ನೇ ಅಂಶವಾಗಿ ನಾವು ಮೊದಲನೇ ಪರಿಚ್ಛೇದ ನಮಗೆ ಪ್ರಸ್ತಾವನ ರೂಪದಲ್ಲಿ ನಮಗೆ ಪಾಠದ ಒಂದು ವಿಚಾರ ನಮಗೆ ತಿಳಿಯುತ್ತೆ. ಸತ್ಯದ ಒಂದು ಬಗ್ಗೆ ಏನೆಲ್ಲ ಒಂದು ಸರಳವಾದ ಒಂದು ಡೆಫಿನೇಷನ್ಸ್ನ ಅರ್ಥ ಮಾಡ್ಕೊಂಡ್ವಿ. ಆ इस पाठ के बारे में महानता के बारे में, सत्य की महानता अथवा महत्व के बारे में 5वां अंश से समझ सकते हैं अथवा पढ़ सकते हैं. देखिए, एक झूठ साबित करने के लिए हजारों झूठ बोलने पड़ते हैं. ಒಂದು ಸುಳ್ಳನ್ನು ನಾವು ಸಾಬೀತುಪಡಿಸುವ ಸಲುವಾಗಿ, ಅಂದರೆ ಅದನ್ನು ಪ್ರೂವ್ ಮಾಡುವ ಸಲುವಾಗಿ ನಾವು ಸಾವಿರಾರು ಸುಳ್ಳುಗಳನ್ನು ಹೇಳಬೇಕಾಗುತ್ತೆ. ಒಂದು ಸುಳ್ಳನ್ನು ನೀವು ನಿಜ ಮಾಡುವ ಸಲುವಾಗಿ ಅದಕ್ಕೆ ಇನ್ನೂ 10 ಸುಳ್ಳುಗಳನ್ನು ಜಾಯಿನ್ ಮಾಡ್ತಾ 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 ಸೇರಿಸ್ತಾ 1000 ಗಡಿಗೆ ನಾವು ತಲುಪ್ತೀವಿ. ಸಾವಿರಾರು ಸುಳ್ಳುಗಳನ್ನು ಹೇಳಬೇಕಾಗುತ್ತೆ. 6वां अंश क्या है, 6th वन, और कहीं पोल कुली तो मुँह काला करना पड़ता है, अपमानित होना पड़ता है. ಮತ್ತೆ ಆ ಒಂದು ಸುಳ್ಳು ಏನಾದರೂ ಗೊತ್ತಾಯಿತು ಅಂದರೆ, ನಾವು ಆಡಿರ್ತಕ್ಕಂಥ ನಾವು ಹೇಳ್ತಕ್ಕಂಥ ಒಂದು ವಿಚಾರ ಸಂಗತಿ ಸುಳ್ಳು ಅಂತೇಳಿ ಏನಾದರೂ ಸೀಕ್ರೆಟು ಓಪನ್ ಆಯಿತು ಅಂದರೆ, ಪೋಲ್ ಕುಲೀತೋ ಅದು ಪ್ರಕಟ ಆಯಿತು ಅಂದರೆ ನಮ್ಮ ಮುಖ ಕಪ್ಪಿಡುತ್ತೆ. ಅಂದರೆ ನಾವು ತಲೆ ಬಾಗಬೇಕಾಗುತ್ತೆ, ನಾವು ತಲೆ ತಗ್ಗಿಸಬೇಕಾಗುತ್ತೆ, ಮುಖವನ್ನು ನಾವು ಖರೀದಿ ಮಾಡ್ಕೋಬೇಕಾಗತ್ತೆ. ಅಂದರೆ ನಮ್ಮ ಮುಖ ಬಿಳಿಚ್ಕೊಳುತ್ತೆ, ಜೊತೆಗೆ ಎಲ್ಲರ ಮುಂದೆ ಅಪಮಾನಿತರಾಗ್ತೀವಿ. ಹಾಗಾಗಿ ಸತ್ಯದ ಒಂದು ಪ್ರಖರತೆ ಎಷ್ಟು ಮಟ್ಟಿಗಿದೆಯಪ್ಪ ಅಂದರೆ ಸುಳ್ಳಿನ ಮುಂದೆ ಅದು ಸುಳ್ಳನ್ನೇ ಭಸ್ಮ ಮಾಡ್ತಕ್ಕಂಥ ಒಂದು ಶಕ್ತಿ ಸತ್ಯಕ್ಕಿದೆ. 7वां अंश क्या है, किसी को परेशान करने दुखी करने के उद्देश्य से सत्य बोलना नहीं चाहिए. ಸತ್ಯವನ್ನು ಆಡೋದಾದರೆ ನೇರವಾಗಿ ದಿಟ್ಟವಾಗಿ ಆಡಬೇಕು. ಯಾರಿಗೋ ನೋವು ಮಾಡಬೇಕು, ಅವ್ರನ್ನ ದುಃಖಕ್ಕೆ ಈಡು ಮಾಡಬೇಕು ಅಂತೇಳಿ ಕಿಸಿ ಕೋ ಪರೇಶಾನ್ ಕರ್ನೆ, ದುಃಖಪಡಿಸಲು ಅಥವಾ ಅವರನ್ನು ವ್ಯಥೆಗೆ ತಳ್ಳಲು
ಅಥವಾ ಅವ್ರನ್ನ ಬಹಳ ಹಿಂಸೆಗೊಳಗ ಮಾಡ್ತಕ್ಕಂಥ ಉದ್ದೇಶದಿಂದ ದುಃಖಕ್ಕೆ ಉದ್ದೇಶದಿಂದ ಸತ್ಯವನ್ನು ನಾವು ನುಡಿಬಾರ್ದು ಅಂತೇಳಿ ನಾವು ತಿಳಿತೀವಿ ಮಕ್ಕಳೇ. ತರುವಾಯ आठवां अंश में काने को काना क्या कर पुकारना ಅಂದರೆ ಒಂಟಿಗಣ್ಣನ ಒಕ್ಕಣ್ಣ ಒಂದು ಕಣ್ಣು ಕಾಣೋದಿಲ್ಲ ಅಂಥವನ್ನ ನೀನು ಒಕ್ಕಣ್ಣನನ್ನು ಒಕ್ಕಣ್ಣ ಅಂತೇಳಿ ಕರೆಯೋದು. ಖಾನಾ ಕರ್ अल्प प्राण का खाना है, महाप्राण का खाना का मतलब क्या होता है? ಭೋಜನ್ ಅರ್ಥಾತ್ ಊಟ ಅಂತ ನಾವು ತಿಳಿಬೋದು. ಆದರೆ ಇಲ್ಲಿರ್ತಕ್ಕಂಥ ಕಾನ ಶಬ್ದ ಒಕ್ಕಣ್ಣ, ಒಂಟಿಗಣ್ಣನ ನಾವು ಒಕ್ಕಣ್ಣ ಇನ್ನು ಮೆಳ್ಳಗಣ್ಣ ಅಂತೇಳಿ ಕರೆಯೋದು. ಅವನ ಉದ್ದೇಶಪಟ್ಟು ನೋವು ಮಾಡೋದಕ್ಕೆ, ಅವನ ಮನಸ್ಸಿಗೆ ದುಃಖವನ್ನು ಕೊಡೋದಕ್ಕೆ ಅಥವಾ ಅವನ ಮನಸ್ಸಿಗೆ ಒಂದು ರೀತಿಯಲ್ಲಿ ಬೇಸರವನ್ನು ಉಂಟು ಮಾಡೋದಕ್ಕೆ ಕರೆತಕ್ಕಂಥದ್ದು ತರವಲ್ಲ, ಸೂಕ್ತವಲ್ಲ. या लंगड़े को उस जैसी करना, उस जैसी नकल कर दिखाना, सच बोलना नहीं होता. ಒಬ್ಬ ಕುಂಟನನ್ನ, ಲಂಗಡೆ ಮೀನ್ಸ್ ಕುಂಟ, ಒಬ್ಬ ಕುಂಟನನ್ನ ಅವನ ಥರನೇ ಆ್ಯಕ್ಷನ್ ಮಾಡ್ತಾ, ಆ್ಯಕ್ಟಿಂಗ್ ಮಾಡ್ತಾ ತೋರಿಸ್ತಕ್ಕಂಥದ್ದು ಅದು ಕೂಡ ಸತ್ಯ ಆಗಲ್ಲ, ಅದು ಸತ್ಯಕ್ಕೆ ಅದು ವಿರುದ್ಧವಾದದ್ದು. ಹಾಗಾಗಿ ಯಾರನ್ನೇ ಆಗಲಿ, ದೈಹಿಕ ಊನ ಆಗಿರ್ತಕ್ಕಂಥವ್ರನ್ನೇ ಆಗಲಿ ನಾವು ಅಣಕ ಮಾಡೋದಾಗಲಿ, ಟೀಸ್ ಮಾಡೋದಾಗಲಿ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ, ಅದು ಸತ್ಯಕ್ಕೆ ವಿರುದ್ಧವಾದದ್ದು, ಆ ಸತ್ಯದ ಒಂದು ಪ್ರತಿರೂಪ ಆಗುತ್ತೆ ಅಂಥೇಳಿ ನಾವು ತಿಳಿಬೋದು ಮಕ್ಕಳೇ. ನೋಡಿ, ಒಬ್ಬ ಇಲ್ಲಿ ಕುಂಟನ ಚಿತ್ರವನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಅದು ದುರದೃಷ್ಟವಶಾತ್ ಏನೋ ಆ ಥರ ಇರ್ತಾರೆ ವ್ಯಕ್ತಿಗಳು, ಹಂಗಂತೇಳಿ ಅವ್ರನ್ನ ನಾವು ಅಪಮಾನಿಸೋದಾಗಲಿ, ಅವರನ್ನು ಅಣಗಿಸೋದಾಗಲಿ, ಅವ್ರನ್ನ ಅದೇ ಥರ ನಾವು ಟ್ರೀಟ್ ಮಾಡೋದಾಗಲಿ ಸೂಕ್ತ ಅಲ್ಲ. ಒಬ್ಬ ಕುರುಡುಗಣನನ್ನು ನೀನು ಕುರುಡ ಅಂತ ಹೇಳ್ತಕ್ಕಂಥದ್ದು, ಒಬ್ಬ ಕುಂಟನನ್ನು ಕುಂಟ ಅಂತಕ್ಕಂತ ಹೇಳ್ತಕ್ಕಂಥ ಒಂದು ರೀತಿ ಸರಿಯಲ್ಲ ಅಂತ ನಾವು ತಿಳಿಬೋದು. ನವಾಂಶ ಮೇ ಕ್ಯಾ ಹೈ ಯಹತೋ ಸಿರ್ಫ್ ಛೇಡ್ನಾ ಹುವಾ, ಇದೆಲ್ಲ ಏನಾಗುತ್ತಪ್ಪ ಅಂದರೆ ಈ ರೀತಿ ಮಾಡ್ತಕ್ಕಂಥದ್ದು ನಾವು ಅವ್ರನ್ನ ಛೇಡಿಸ್ದಂಗೆ, ಅಂದರೆ ಅವ್ರನ್ನ ಅಣಕ ಮಾಡ್ದಂಗೆ, ಟೀಸ್ ಮಾಡ್ದಂಗೆ. ಛೇಡ್ನಾಕ ಮತ್ಲಬ್ ಕ್ಯಾ ಹೋತಾ ಹೈ? ಟೀಸ್ ಅಂದರೆ ಅಣಕಿಸು ಅಂಥೇಳಿ. इस बात को शास्त्र में समझाया गया है, ಶಾಸ್ತ್ರ में यो समझाया गया, यो ಮೀನ್ಸ್ ಈ ರೀತಿಯಾಗಿ, ಸಮಜಾಯ ಗಯ ಹೈ ಮೀನ್ಸ್ ಅರ್ಥೈಸಲಾಗಿದೆ. ಈ ಒಂದು ಸತ್ಯದ ಬಗ್ಗೆ ಒಂದು ಶ್ಲೋಕ ಇದೆ ಅಥವಾ ಒಂದು ಸೂಕ್ತಿ ಇದೆ. ಯಾವುದಪ್ಪ ಅಂದರೆ ಅದು ನೋಡಿ ಮಕ್ಕಳೇ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನಾ ಬ್ರೂಯಾತ್ ಸತ್ಯಮ ಪ್ರಿಯಂ. ಸಂಸ್ಕೃತ ಕಿ ಯಹ ಶಾಸ್ತ್ರ ಅಥವಾ ಶ್ಲೋಕ. ಸಂಸ್ಕೃತದ ಒಂದು ಈ ಶ್ಲೋಕ ಏನಪ್ಪ ಅಂದರೆ, ಒಂದು ಉಕ್ತಿ ಏನಪ್ಪ ಅಂದರೆ, ಸತ್ಯಂ ಬ್ರೂಯಾತ್ ಸಚ್ ಬೋಲೋ, ಪ್ರಿಯಂ ಬ್ರೂಯಾತ್ ದೂಸರೋಂ ಕೋ ಪ್ರಿಯ ಲಗೆ. ಸತ್ಯವನ್ನೇ ನುಡಿಯಿರಿ, ಅದು ಮತ್ತೊಬ್ಬರಿಗೆ ಪ್ರಿಯವಾಗಿರಲಿ. ನೀವು ಆಡ್ತಕ್ಕಂಥ ಸತ್ಯ ಮತ್ತೊಬ್ಬರಿಗೆ ಬಹಳ ಅಚ್ಚುಮೆಚ್ಚಾಗಿರಬೇಕು. ನಾ ಬ್ರೂಯಾತ್ ಮೀನ್ಸ್ ಮತ್ತು ಬೋಲೋ ಸತ್ಯಂ ಅಪ್ರಿಯಂ ಅಂದರೆ ಅಪ್ರಿಯವಾದ ಸತ್ಯವನ್ನು, ಅಂದರೆ ಸತ್ಯ ಅಂತಕ್ಕಂಥದ್ದು ಅದು ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಅಂದರೆ ಅಂಥ ಸತ್ಯವನ್ನು ಹೇಳಲೇಬಾರ್ದು. ಆ ಸತ್ಯ ಏನಿದ್ರು ಕೂಡ ಒಬ್ಬರ ಮನಸ್ಸಿಗೆ ಕಂಡರೂ ಕೂಡ ನಾವು ಕಾಣ್ದಾಗಿರ್ಬೇಕಾಗತ್ತೆ ಕೆಲವೊಂದು ಸಂಗತಿಗಳಲ್ಲಿ. ಯಾಕಪ್ಪ ಅಂದರೆ ಕೆಲವೊಂದನ್ನು ನೇರವಾಗಿ ಆ ಸತ್ಯಾಂಶ ಇದ್ದರೂ ಕೂಡ ನಾವು ಇನ್ನೊಬ್ಬರಿಗೆ ಬೇಕು ಅಂತೇಳಿ ಅದು ಇನ್ನೊಬ್ಬರ ಮನಸ್ಸಿಗೆ ಅದು ಅಪ್ರಿಯ ಆಗುತ್ತೆ ಅಂದರೆ ನಾವು ಹೇಳತಕ್ಕಂಥ ಅವಶ್ಯಕತೆ ಇಲ್ಲ. ಸಚ್ ಬೋಲೋ ದೂಸರೋಂಕ ಪ್ರಿಯ ಲಗೆ, ಅಪ್ರಿಯ ಸತ್ಯ ಮತ್ತು ಬೋಲೋ, ಅಪ್ರಿಯವಾದ ಒಂದು ಸತ್ಯವನ್ನು, ಯಾರಿಗೂ ಇಷ್ಟ ಆಗದೇ ಇರತಕ್ಕಂಥ ಒಂದು ಸತ್ಯವನ್ನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇಳಿ ಈ ಶ್ಲೋಕ ನಮಗೆ ಅರ್ಥೈಸುತ್ತೆ. ಅರ್ಥಾತ್ ಓಕೆ. इसके बाद हमने नेक्स्ट 10वां अंश के साथ समझ लेने के लिए क्या है विचार, संसार में जितने महान व्यक्ति हुए सबने सत्य का सहारा लिया है. ಈ ಜಗತ್ತಿನಲ್ಲಿ ಎಷ್ಟೆಲ್ಲ ಮಹಾನ್ ವ್ಯಕ್ತಿಗಳು ಜನಿಸಿದರೆ, ಬಂದಿದ್ದಾರೆ, ಹೋಗಿದ್ದಾರೆ, ಎಷ್ಟೆಲ್ಲ ವ್ಯಕ್ತಿಗಳಿದ್ದಾರೆ, ಎಲ್ಲರೂ ಕೂಡ ಸಬ್ನೇ ಸತ್ಯಕ ಸಹಾರ ಲಿಯಾ ಹೈ, ಸತ್ಯದ ಒಂದು ಆಶ್ರಯವನ್ನು, ಸತ್ಯದ ಒಂದು ನೆರವನ್ನು ಪಡ್ಕೊಂಡಿದ್ದಾರೆ. ಸತ್ಯದ ದಾರಿಯಿಂದ ಅವರು ವಿಮುಖರಾಗಿಲ್ಲ. ग्रेट पर्सन्स यारेಲ್ಲ ಇದ್ದಾರೆ. महान व्यक्ति मीन्स ग्रेट पर्सन्स. बाद में 11 अंश क्या है, सत्य का पालन किया है. वे सारे लोग सत्य का पालन करते हुए आए हैं. सत्यದ ಪಾಲನೆ ಮಾಡ್ತಾ ಬಂದಿದ್ದಾರೆ. ರಾಜ हरिश्चंद्र की सत्यनिष्ठ विश्वविख्यात है. उन महान व्यक्तियों में से पुराण से अथवा पौराणिक काल से हरिश्चंद्र के साथ देख सकते हैं. हरिश्चंद्रन ಜೊತೆ ನಾವು ನೋಡಬಹುದಾಗಿದೆ.
ರಾಜ ಹರಿಶ್ಚಂದ್ರ ಸತ್ಯನಿಷ್ಠೆ ವಿಶ್ವವಿಖ್ಯಾತವಾಗಿದೆ. ಹರಿಶ್ಚಂದ್ರ ಯಾವ ರೀತಿ ತನ್ನ ಸಾಮ್ರಾಜ್ಯವನ್ನು, ತನ್ನ ಸುಖ ವೈಭೋಗವನ್ನು, ತನ್ನ ಅರಮನೆಯನ್ನು ಎಲ್ಲ ಬಿಟ್ಟು ಯಾವ ರೀತಿ ಅವನು ವಿಶ್ವಾಮಿತ್ರನ ಸಲುವಾಗಿ ಯಾವ ರೀತಿ ಅರಣ್ಯವಾಸವನ್ನು ಅನುಭವಿಸ್ತಾನೆ, ಮತ್ತು ಪತ್ನಿಯನ್ನು, ಮಗನನ್ನು ಮತ್ತೊಬ್ಬರಿಗೆ ಮಾರ್ತಕ್ಕಂಥ ಸನ್ನಿವೇಶ ನೀವು ಚಲನಚಿತ್ರದಲ್ಲಿ ನೋಡಿದರೆ, ಸತ್ಯ ಹರಿಶ್ಚಂದ್ರ ಫಿಲಮ್ ನೋಡಿದರೆ ನಿಮಗೆ ಚೆನ್ನಾಗಿ ತಿಳಿಯುತ್ತೆ ಮಕ್ಕಳೇ. 12 अंश क्या है, उन्हें सत्य के मार्ग पर चलते अनेक कठिनाइयों का सामना करना पड़ा. ಅವರು ಸತ್ಯ ಹರಿಶ್ಚಂದ್ರ ಸತ್ಯದ ಮಾರ್ಗದಲ್ಲಿ ನಡೀತಾ ಯಾವ ರೀತಿ ಕಷ್ಟಗಳನ್ನು ನಕ್ಷತ್ರಕನ ಜೊತೆಲಿದ್ದು ಯಾವ ರೀತಿ ಕಷ್ಟವನ್ನು ಫೇಸ್ ಮಾಡಬೇಕಾಗುತ್ತೆ. 13 अंश क्या है, लेकिन उनकी कीर्ति आज भी सूरज की रोशनी से ಕಂ ಪ್ರಕಾಶಮಾನ ನಹಿ ಹೈ. ಆದರೆ ಅಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ಕೊನೆಗೆ ಸತ್ಯಕ್ಕೆ ಸಿಗ್ತಕ್ಕಂಥ ಒಂದು ಬೆಳಕು ಯಾವ ರೀತಿ ಇದೆಯಪ್ಪ ಅಂದರೆ, ಸೂರ್ಯನ ಪ್ರಕಾಶಮಾನತೆಗಿಂತ, ಸೂರ್ಯನ ಒಂದು ಬೆಳಕಿಗಿಂತಲೂ ಕೂಡ ಕಡಿಮೆ ಇಲ್ಲ. ಸೂರಜ್ ಕಿ ರೋಶನಿ ಮೀನ್ಸ್ ಸೂರ್ಯನ ಒಂದು ಪ್ರಖರತೆ, ಸೂರ್ಯನ ಒಂದು ಏನು ಕಿರಣಗಳಿದಾವಲ್ಲ, ಆ ಕಿರಣಗಳಿಗಿಂತ, ಆ ಕಿರಣದ ಒಂದು ಪ್ರಕಾಶಮಾನಕ್ಕಿಂತ ಅದರ ಒಂದು ಸತ್ಯದ ಒಂದು ಪ್ರಖರತೆ ಅಷ್ಟು ದೇದೀಪ್ಯಮಾನವಾಗಿರುತ್ತೆ, ಕೀರ್ತಿ ಪ್ರಾಯವಾಗಿರುತ್ತೆ ಅಂತೇಳಿ. 14 अंश क्या है, 14th वन, ರಾಜಾ ದಶರಥನೇ ಸತ್ಯ ವಚನ ನಿಭಾನೆ ಕೆ ಲಿಯೆ ಅಪನೆ ಪ್ರಾಣ ತ್ಯಾಗ ದಿಯೇ. ಹಾಗೆ ನಾವು ಮತ್ತೊಂದು ರಾಮಾಯಣದ ಪ್ರಸಂಗದಲ್ಲಿ ನಾವು ತಿಳಿಯೋದೇನಪ್ಪ ಅಂದರೆ, ಶ್ರೀರಾಮನ ತಂದೆಯಾಗಿರ್ತಕ್ಕಂಥ ರಾಜ ದಶರಥನ ಒಂದು ಸತ್ಯ ವಚನ, ಸತ್ಯ ಅಂದರೆ ವಾಗ್ದಾನವನ್ನು ತನ್ನ ಪತ್ನಿ ಯಾರಿಗೆ ಕೈಕೇಯಿ ಕೊಟ್ಟಿರ್ತಕ್ಕಂಥ ವಾಗ್ದಾನವನ್ನು ಉಳಿಸ್ಕೊಳ್ಳೋ ಸಲುವಾಗಿ ಆತ ತನ್ನ ಪ್ರೀತಿಯ ಮಗ ರಾಮನ ಪಟ್ಟಾಭಿಷೇಕದಿಂದ ವಂಚಿತನಾದ್ನಲ್ಲ ಅಂತೇಳಿ ಆ ದುಃಖದಲ್ಲೇ ತನ್ನ ಪ್ರಾಣವನ್ನು ಯಾವ ರೀತಿ ಸತ್ಯನಿಷ್ಠೆಗೋಸ್ಕರ ತನ್ನ ಒಂದು ಸತ್ಯವಚನ ವಾಗ್ದಾನವನ್ನು ಪ್ರಾಮಿಸನ್ನು ಕೊಟ್ಟಿರ್ತಕ್ಕಂಥ ತನ್ನ ಪತ್ನಿಗೆ, 2ನೇ ಪತ್ನಿ ಕೊಟ್ಟಿರ್ತಕ್ಕಂಥ ಪ್ರಾಮಿಸನ್ನು ನಡೆಸ್ಕೊಡೋ ಸಲುವಾಗಿ ತನ್ನ ಪ್ರಾಣವನ್ನು ಆ ಸತ್ಯನಿಷ್ಠೆಗೋಸ್ಕರ ಯಾವ ರೀತಿ ದಶರಥನ ಕೂಡ ಸತ್ಯಕ್ಕೋಸ್ಕರ ಪ್ರಾಣವನ್ನು ತ್ಯಜಿಸ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೊತೀವಿ. आधुनिक ज़माने में 15 अंश के साथ महात्मा गांधी जी के बारे में क्या है. महात्मा गांधी जी ने सत्य की शक्ति से ही विदेशी शासन को झकझोर दिया. ಮಹಾತ್ಮ ಗಾಂಧೀಜಿಯವರು ಸತ್ಯದ ಒಂದು ತಪಸ್ವಿಯಾಗಿದ್ದರು. ಸತ್ಯದ ಶಕ್ತಿಯಿಂದಲೇ ಅವರು ವಿದೇಶಿ ಶಾಸನವನ್ನು ಅಂದರೆ ಫಾರಿನ್ ಅಡ್ಮಿನಿಸ್ಟ್ರೇಷನನ್ನು, ಬ್ರಿಟಿಷರ ಒಂದು ಆಡಳಿತವನ್ನು ಅವರು ಯಾವ ರೀತಿ ಅಲ್ಲಾಡಿಸಿದ್ರು, ಜಕ್ಚೋರ್ ಮೀನ್ಸ್ ಶೇಕ್ ಮಾಡಿದರು. ಯಾವ ರೀತಿ ಆ ಒಂದು ಆಡಳಿತಕ್ಕೆ, ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ಗೆ ಒಂದು ದೊಡ್ಡ ಆಘಾತವನ್ನು ಕೊಟ್ಟರು ಅಂತ ನೀವೆಲ್ಲ ಸ್ವಾತಂತ್ರ್ಯ ಪೂರ್ವದ ಘಟನೆಗಳು ಮತ್ತು ಸ್ವಾತಂತ್ರ್ಯದ ಸಮಯದಲ್ಲಿ ಏನೆಲ್ಲ ಒಂದು ಚಳವಳಿ ಮೂಮೆಂಟ್ಸ್ಗಳಾಗಿದ್ದವು ಅದರಲ್ಲಿ ಗಾಂಧೀಜಿಯವರ ಒಂದು ಪಾತ್ರದ ಬಗ್ಗೆ ನಾವು ತಿಳಿತಾ ನಾವು ಬ್ರಿಟಿಷ್ ಗೌರ್ನಮೆಂಟನ್ನು, ಬಿಳಿಯರನ್ನು ಯಾವ ರೀತಿ, ಬ್ರಿಟಿಷ್ ಸೈನ್ಯವನ್ನು ಯಾವ ರೀತಿ ಅವರು ಶೇಕ್ ಮಾಡ್ತಾರೆ, ಅವರಿಗೆ ಒಂದು ದೊಡ್ಡ ಪೆಟ್ಟನ್ನು ಕೊಡ್ತಾರೆ. ಜಗ್ಚೋರ್ ಮೀನ್ಸ್ ಆಘಾತ ಅಥವಾ ಪೆಟ್ಟು ಅಂತಲೂ ನಾವು ತಿಳಿಬೋದು, ಅಥವಾ ಅಲ್ಲಾಡಿಸು, ಶೇಕ್ ಮಾಡು ಅಂತೇಳಿ ನಾವು ತಿಳಿಬೋದು. ಓಕೆ, ಈ ರೀತಿ ಸತ್ಯದ ಒಂದು ದಾರಿ ಅಂತಕ್ಕಂಥದ್ದು ಬಹಳ ನೋಡಿ. ರಾಜ ಹರಿಶ್ಚಂದ್ರ ಯಾವ ರೀತಿ ಸತ್ಯದ ಮಾರ್ಗದಲ್ಲಿ ಇಂತಹ ಒಂದು ಬಹಳ ಚೆನ್ನಾಗಿರ್ತಕ್ಕಂಥ ಸುಖದ ಸುಪ್ಪತ್ತಿಗೆಲಿರ್ತಕ್ಕಂಥ ರಾಜ ಅರಣ್ಯವಾಸಕ್ಕೆ ಹೋಗಿ ಯಾವ ರೀತಿ ಸತ್ಯಪಾಲನೆಗೋಸ್ಕರ ತನ್ನ ಸುಖ ಭೋಗವನ್ನೇ ತ್ಯಜಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾನೆ ಅಲ್ವಾ. ತರುವಾಯ ನಾವು 16th ಪಾಯಿಂಟ್ में क्या है, उनका कथन है कि किनका, ಗಾಂಧಿ ಜಿ ಕ ಕಥನ ಹೈ. ಸತ್ಯ ಕೆ ಬಾರೆ ಮೇ ಉನ್ಕ ಏಕ್ ಕಥನ ಹೈ. ಕಥನ ಮೀನ್ಸ್ ಅವರ ಒಂದು ಮಾತಿದೆ, ಏನಪ್ಪ ಅಂದರೆ ಸತ್ಯ ಏಕ್ ವಿಶಾಲ ವೃಕ್ಷ. ಸತ್ಯ ಅನ್ನತಕ್ಕಂಥದ್ದು ಒಂದು ವಿಶಾಲವಾದ ವೃಕ್ಷವಾಗಿದೆ, ಒಂದು ದೊಡ್ಡ ಟ್ರೀ ಆಗಿದೆ, ಒಂದು ಬಿಗ್ ಟ್ರೀ ಆಗಿದೆ. ಆ ಒಂದು ಸತ್ಯ ಅಂತಕ್ಕಂಥದ್ದು ಅದರ ಒಂದು ವ್ಯಾಪ್ತಿ ಒಂದು ದೊಡ್ಡ ವಿಶಾಲವಾದ ಆಲದ ಮರದಷ್ಟು ವಿಸ್ತಾರವಾಗಿರುತ್ತೆ. 17th वन क्या है, उसका जितना आदर किया जाता है उतने ही फल उसमें लगते हैं. ನಾವು ಸತ್ಯವನ್ನು ಎಷ್ಟು ಮಟ್ಟಿಗೆ ನಾವು ಗೌರವಿಸ್ತೀವೋ, ಸತ್ಯವನ್ನು ಎಷ್ಟು ಮಟ್ಟಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವೋ, ಸತ್ಯವನ್ನು ಎಷ್ಟು ಮಟ್ಟಿಗೆ ನಾವು ಪಾಲನೆ ಮಾಡ್ತೀವೋ ಅಷ್ಟೇ ಫಲ ನಮಗೆ. ಜಿತ್ನಾ ಉಸ್ಕಾ ಆದರ್ ಕಿಯಾ ಜಾತಾ ಹೈ ಉತನೇ ಹಿ ಫಲ್ ಉಸ್ಮೆ ಲಗ್ತೆ. ಅಷ್ಟೇ ಫಲ ನಮಗೆ ಅದರಲ್ಲಿ ದೊರೆಯುತ್ತೆ, ಸಿಗುತ್ತೆ. ಉನ್ಕ ಹಂತ ನಹಿ ಹೋತಾ. ಸತ್ಯಕ್ಕೆ ಕೊನೆ ಇಲ್ಲ, ಸತ್ಯ ಅನಂತವಾದದ್ದು. ओके, 18 अंश क्या है, सत्य बोलने की आदत बचपन से ही डालनी चाहिए. हम सबको, हमारे लिए सत्य बोलने की आदत कब से शुरू होनी चाहिए? बचपन से ही, बचपन के दिनों से ही हमारे माँ बाप के द्वारा और माँ बाप के साथ शिक्षकों के द्वारा भी बचपन से ही यह
आदत डालनी चाहिए। इसके बाद हमने 19वां अंश में इस पाठ के बारे में समझ लेने का है। कभी कभी झूठ बोल देने से कुछ क्षणिक लाभ अवश्य होता है। ಹಾಗಾಗಿ ನಾವು ಸುಳ್ಳನ್ನು ಹೇಳೋದ್ರಿಂದ ಆ ಕ್ಷಣದಲ್ಲಿ ಕ್ಷಣಿಕ ಲಾಭ ಉಂಟಾಗುತ್ತೆ, ಅಂದರೆ ಟೆಂಪ್ರವರಿ ಪ್ರಾಫಿಟನ್ನು ನಾವು ಪಡ್ಕೋಬೋದು. ಆದರೆ ಪರ್ ಉಸಸೆ ಅಧಿಕ ಹಾನಿ ಹೋತಿ ಹೈ, ಅದರಿಂದ ಹೆಚ್ಚು ಹಾನಿನೇ ಉಂಟಾಗುತ್ತೆ. ಆ ಕ್ಷಣದ ಲಾಭವನ್ನು ನಾವು ನೋಡಿದರೆ ಮುಂದಾಗ್ತಕ್ಕಂಥ ಒಂದು ತೊಂದರೆ ಅಥವಾ ಹಾನಿ ಲಾಸ್ಗೆ ನಾವೇ ಅದಕ್ಕೆ ನೇರ ಹೊಣೆಗಾರರಾಗಿರ್ತೀವಿ. ಹಾಗಾಗಿ ಸುಳ್ಳನ್ನು ಹೇಳ್ತಕ್ಕಂಥ ಒಂದು ಹವ್ಯಾಸವನ್ನು ನಾವು ಖಂಡಿತ ಬೆಳೆಸ್ಕೋಬಾರ್ದು. ಆ ಕ್ಷಣಿಕ ಲಾಭವನ್ನು ನಾವು ಮರಿಬೇಕು ಅಥವಾ ಬಿಡಬೇಕಾಗುತ್ತೆ. ಶಾಶ್ವತವಾದ ಒಂದು ಒಳ್ಳೆ ಫಲಿತಾಂಶವನ್ನು ಪಡ್ಕೋಕ್ಕೆ ನಾವು ನಿರಂತರವಾಗಿ ಸತ್ಯವನ್ನು ಹೇಳೋದಕ್ಕೆ ನಾವು ಪಡಬೇಕು ಅಂತ ಹೇಳ್ತಾ ನಾವು ಅರ್ಥೈಸ್ಕೊಳ್ತಾ नेक्स्ट इसके बारे में 20वां अंश में क्या है। क्षणिक लाभ विकास के मार्ग के लिए बाधा बन जाता है, व्यक्तित्व कुंठित होता है. ಕ್ಷಣಿಕ ಲಾಭಕ್ಕೋಸ್ಕರ ಟೆಂಪ್ರವರಿ ಪ್ರಾಫಿಟ್ಗೋಸ್ಕರ ನೀನು ಸುಳ್ಳನ್ನು ಹೇಳ್ತಕ್ಕಂಥದ್ದು ಆ ಪ್ರಗತಿಯ ಒಂದು ಪಥಕ್ಕೆ, ವಿಕಾಸಕ್ಕೆ ಮಾರ್ಗಕ್ಕೆ ಮತ್ಲಬ್ क्या होता है ಡೆವಲಪ್ಮೆಂಟ್ ಪಾತ್, ಪ್ರೋಗ್ರೆಸ್ ಪಾತ್ಗೆ ನಿನಗೆ ತೊಂದರೆ ಉಂಟಾಗುತ್ತೆ. ನಿನ್ನ ಒಂದು ಮುಂದಿನ ಒಂದು ಫ್ಯೂಚರ್ ಡೆವಲಪ್ಮೆಂಟ್ಗೆ, ವಿಕಾಸದ ಒಂದು ಮಾರ್ಗ, ಒಂದು ಸಕ್ಸಸ್ ವೇಗೆ ನಿನಗೆ ಬಹಳ ಅಡ್ಡಿದಾಯಕ ಆಗುತ್ತೆ. ಬಾಧಾ ಮೀನ್ಸ್ ಅಡ್ಡಿ ಅನ್ನು ಉಂಟು ಮಾಡುತ್ತೆ. ಜೊತೆಗೆ ನಿನ್ನ ಒಂದು ಪರ್ಸನಾಲಿಟಿಯ ಒಂದು ಇಮೇಜ್ ಕೂಡ ಡೌನ್ ಆಗುತ್ತೆ, ಪರ್ಸನಾಲಿಟಿ ಇಮೇಜ್ಗೆ ಒಂದು ಡ್ಯಾಮೇಜ್ ಉಂಟಾಗುತ್ತೆ ಅಂತೇಳಿ ನಾವಿಲ್ಲಿ ಅರ್ಥೈಸ್ಕೋಬೋದು. ವ್ಯಕ್ತಿತ್ವ ಕುಂಠಿತ ಹೋ ಜಾತಾ ಹೈ ಮತ್ಲಬ್ ಕ್ಯಾ ಹೋತಾ ಹೈ, ವ್ಯಕ್ತಿತ್ವ ಮೀನ್ಸ್ ಪರ್ಸನಾಲಿಟಿ, ನಮ್ಮ ಒಂದು ಏನು ಒಳ್ಳೆ ಗುಣಗಳು ಇರ್ತವೋ, ಕ್ಯಾರೆಕ್ಟರ್ಸ್ ಇರ್ತವೋ, ಅದಕ್ಕೆ ಒಂದು ಬ್ಲ್ಯಾಕ್ ಮಾರ್ಕ್ ಆಗುತ್ತೆ, ಕಪ್ಪು ಚುಕ್ಕೆ ಉಂಟಾಗುತ್ತೆ. ಹಾಗಾಗಿ ಸತ್ಯದ ಒಂದು ಇಂಪಾರ್ಟೆನ್ಸನ್ನು ನಾವು ಇಷ್ಟು ಅಂಶಗಳಲ್ಲಿ ನಾವು ತಿಳಿತಾ ಬರ್ತಾ ಮುಂದೆ ನಾವು ನೋಡೋದಾದರೆ 21वां अंश में झूठ बोलने वालों से लोगों का विश्वास उठ जाता है. ಸುಳ್ಳು ಹೇಳ್ತಕ್ಕಂಥವ್ರಿಗೆ ಏನೆಲ್ಲ ಒಂದು ಇಲ್ಲಿ ಡಿಮೆರಿಟ್ಸನ್ನು ನಾವು ಕಾಣ್ತಾ ಇದೀವಪ್ಪ ಅಂದರೆ, ಸುಳ್ಳನ್ನು ಹೇಳ್ತಕ್ಕಂಥವರಿಂದ ಲೋಗೋಂ ಕ ವಿಶ್ವಾಸ ಉಟ್ ಜಾತಾ ಹೈ, ಸುಳ್ಳನ್ನು ಹೇಳ್ತಕ್ಕಂಥ ಜನಗಳಿಗೆ ಏನಾಗುತ್ತಪ್ಪ ಅಂದರೆ ಜನಗಳ ಒಂದು ನಂಬಿಕೆ ಹೊರಟೋಗುತ್ತೆ. ಜನಗಳು ಅವರು ನಂಬಕ್ಕೋದಿಲ್ಲ. ಓ ಇವನು ಮಹಾನ್ ಸುಳ್ಳ, ಬರೀ ಸುಳ್ಳು, ಬಾಯಿ ತೆಗೆದ್ರೆ ಸುಳ್ಳು ಹೇಳ್ತಾನೆ, ಇವು ನಂಬಕ್ಕಿಲ್ಲ, ನಂಬಾರ್ದು ಅಂತೇಳಿ ಜನಗಳ ನಂಬಿಕೆಯನ್ನು ನಾವು ಕಳ್ಕೊಬೇಕಾಗತ್ತೆ. ನಂಬಿಕೆ ಅಂತಕ್ಕಂಥದ್ದು ಹೊರಟೋಗ್ಬಿಡುತ್ತೆ, ಎದ್ದೋಗುತ್ತೆ. ಉನ್ಕಿ उन्नति के द्वार बंद हो जाते हैं. बाद में उन्नति का मतलब क्या होता है, डेवलपमेंट अथवा प्रोग्रेस की नए नए रास्ते भी बंद हो जाता है. ಹಾಗೆ ಉನ್ನತಿಯ ಒಂದು ದ್ವಾರ ಅಂದರೆ ಡೋರ್, ಉನ್ನತಿಯ ಒಂದು ಡೋರ್ ಅಂತಕ್ಕಂಥದ್ದು ದ್ವಾರ ಬಂದ್ ಆಗುತ್ತೆ, ಕ್ಲೋಸ್ ಆಗುತ್ತೆ ಅಂತ ನಾವು ತಿಳಿಬೋದು ಮಕ್ಕಳೇ. ಓಕೆ, ಹಾಗೆ ನಾವು ಮುಂದೆ ಹೋಗ್ತಾ ನಾವು ನೋಡೋದಾದರೆ ನೋಡಿ, ಸತ್ಯ ಹರಿಶ್ಚಂದ್ರ ಯಾವ ರೀತಿ ಕೊನೆಯವರೆಗೂ ಸತ್ಯದ ಒಂದು ಪಾಲನೆಯಲ್ಲೇ ಅನೇಕ ಕಷ್ಟಗಳ ಹೊರತಾಗಿ ಕೂಡ ಸತ್ಯದ ಮಾರ್ಗವನ್ನು ಬಿಡದೆ ಕೊನೆಗೆ ಯಾವ ರೀತಿ ಆ ಸತ್ಯದ ಒಂದು ಫಲಿತಾಂಶ ನಮಗೆ ಸತ್ಯ ಹರಿಶ್ಚಂದ್ರನಿಗೆ ಉಂಟಾಯಿತು ಅಂತ ನಾವು ಆ ಚಲನಚಿತ್ರದಲ್ಲಿ ನಾವು ನೋಡಿ ನಾವು ಅರ್ಥೈಸ್ಕೊಂಡಿದ್ದೀವಿ ಅಲ್ವಾ ಮಕ್ಕಳೇ. ಈಗ ನಾವು ಇಷ್ಟೆಲ್ಲ ಸತ್ಯಕ್ಕೆ ಮಹಿಮಾಕ್ಕೆ बारे में संबंधित इस पूरक वाचन में अंतिम उपसंहार में सत्य के बारे में कंक्लूजन क्या है, ಕೊನೆಯದಾಗಿ ಏನಪ್ಪ ನಾವು ಅರ್ಥೈಸ್ಕೋಬೋದಪ್ಪ ಅಂದರೆ, ಒಟ್ಟಾರೆ ಇದರ ಒಂದು ಸಾರಾಂಶ ಏನಾಗಿದೆ ಅಂದರೆ, ಸತ್ಯಕ್ಕೆ ಮಹಿಮಾ ಅಪಾರ, ಸತ್ಯದ ಒಂದು ಮಹಿಮೆ ಗ್ರೇಟ್ನೆಸ್ ಅಂತಕ್ಕಂಥದ್ದು ಬಹಳ ಅಪಾರವಾದದ್ದು, ಅಂದರೆ ಬಹಳಷ್ಟು ಇದೆ. ಸತ್ಯ ಮಹಾನ್ ಅವರ ಪರಂ ಶಕ್ತಿಶಾಲಿ ಹೈ, ಸತ್ಯ ಅಂತಕ್ಕಂಥದ್ದು ಬಹಳ ಗ್ರೇಟ್ ಮತ್ತು ಪವರ್ಫುಲ್ ಆಗಿರ್ತಕ್ಕಂಥದ್ದು, ಬಹಳ ದೊಡ್ಡದು ಮತ್ತು ಶಕ್ತಿಶಾಲಿ ಬಲಶಾಲಿ ಆಗಿರ್ತಕ್ಕಂಥದ್ದು. और साथ में संस्कृत की सूक्ति है इसके बारे में, संस्कृत में एक सूक्ति भी है, वो क्या है ಅದೇನಾಗಿದೆ ಅಂದರೆ ಸತ್ಯಮೇವ ಜಯತೆ ನಾನೃತಮ್ ಅಂತಕ್ಕಂಥ ಒಂದು ಸಂಸ್ಕೃತದ ಒಂದು ಶ್ಲೋಕವನ್ನು ಅಥವಾ ಸೂಕ್ತಿಯನ್ನು ನಾವು ತಿಳಿಬಹುದು. ಈ ಒಂದು ಶ್ಲೋಕ ನಾವು ನಮ್ಮ ಇಲ್ಲಿ ಎಲ್ಲ ಕಾಣಬಹುದಾಗಿದೆ. ನಮ್ಮ ನೋಟ್ಗಳಲ್ಲಿ ಅಶೋಕ ಸ್ತಂಭದ ಚಿಹ್ನೆಯ ಕೆಳಗೆ ಈ ಒಂದು ಧ್ಯೇಯ ವಾಕ್ಯವನ್ನು ಬರೆದಿರ್ತಕ್ಕಂಥ ನಾವು ಅರ್ಥಾತ್ ಅಂದರೆ ಸತ್ಯಕ್ಕೆ ಹಿ ವಿಜಯ್ ಹೋತಿ ಹೈ, ಸತ್ಯಮೇವ ಜಯತೆ का अर्थ क्या होता है, ಸತ್ಯಕ್ಕೆ ವಿಜಯ ಆಗುತ್ತದೆ, ಅಸತ್ಯಕ್ಕೆ ನಹಿ, ಅಸತ್ಯಕ್ಕೆ ಆಗೋದಿಲ್ಲ. ನಾನೃತಮ್ ಅಸತ್ಯಕ್ಕೆ ನಹಿ ಹೈ, ಸುಳ್ಳನ್ನು ಹೇಳೋದಕ್ಕೆ, ಅಸತ್ಯವನ್ನು ಹೇಳೋದಕ್ಕೆ ಖಂಡಿತ ಯಾವತ್ತೂ ಗೆಲುವು ಸಿಗೋದಿಲ್ಲ ಅಂತೇಳಿ ಈ ಶ್ಲೋಕದ ಒಂದು ತಾತ್ಪರ್ಯ ಆಗಿದೆ. और इसके बारे में एक विदेशी चिंतक जॉन मेन्सफील्ड की धारणा है कि
ಜಾನ್ ಮೆನ್ಸ್ಫೀಲ್ಡ್ ರವರ ಒಂದು ಅಭಿಪ್ರಾಯ, ಧಾರಣಾ ಮೀನ್ಸ್ ಒಪಿನಿಯನ್ ಏನಪ್ಪ ಅಂದರೆ सत्य के बारे में जॉन मेन्सफील्ड ने कहा कि सत्य की नाव से ही हम भवसागर का संतरण कर सकते हैं. ಸತ್ಯದ ಒಂದು ದೋಣಿಯಿಂದ, ಸತ್ಯದ ಒಂದು ನಾವೆಯಿಂದಲೇ ನಾವು ಇಡೀ ಒಂದು ಪ್ರಪಂಚದ ಸಾಗರವನ್ನು, ಭವಸಾಗರವನ್ನು ನಾವು ಎಲ್ಲ ಏನೆಲ್ಲ ಒಂದು ಈ ಸಂಸಾರ ಎಂಬ ಸಾಗರವನ್ನು ನಾವು ದಾಟಬಹುದಾಗಿದೆ. ಸತ್ಯವೋ ಚಿಂಗಾರಿ ಹೈ, ಟ್ರೂತ್ ಈಸ್ ಒನ್ ಆಫ್ ದ ಸ್ಪಾರ್ಕ್. ಸತ್ಯ ಅಂತಕ್ಕಂಥದ್ದು ಒಂದು ಕಿಡಿ ಇದ್ದಾಗೆ, ಚಿಂಗಾರಿ ಮೀನ್ಸ್ ಕಿಡಿ, ಸ್ಪಾರ್ಕ್ ಅಂತ ನಾವು ತಿಳಿಬೋದು. ಸತ್ಯ ಯಾವತ್ತೂ ಒಂದು ದೊಡ್ಡ ಕಿಡಿ ಇದ್ದಾಗೆ, ಜಿಸ್ಸೆ ಅಸತ್ಯ ಪಲ್ಬರ ಮೇ ಭಸ್ಮ ಹೋ ಜಾತಾ ಹೈ. ಅದರಿಂದ ಆ ಒಂದು ಕಿಡಿಯಿಂದ ಸತ್ಯಕ್ಕೆ ಹೋ ಚಿಂಗಾರಿ ಸೆ ಅಸತ್ಯ ಪಲ್ಬರ್ ಮೇ ಭಸ್ಮ ಹೋ ಜಾತಾ ಹೈ. ಅಸತ್ಯ ಅಂತಕ್ಕಂಥದ್ದು ಕ್ಷಣ ಮಾತ್ರದಲ್ಲಿ, ಪಲ್ಬರ್ ಮೇ का अर्थ क्या होता है, ಕ್ಷಣ ಮಾತ್ರದಲ್ಲಿ ಸುಟ್ಟೋಗುತ್ತೆ. ಭಸ್ಮ ಹೋ ಜಾತಾ ಹೈ ಮೀನ್ಸ್ ಅದು ಬೂದಿ ಆಗೋಗುತ್ತೆ, ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ ಸತ್ಯ ಅಂತಕ್ಕಂಥದ್ದು. ಯಾವ ಬೇಕಾದ್ರೂ ಅದು ಆ ಕಿಡಿ ಏನಾಗುತ್ತಪ್ಪ ಅಂದರೆ ಅಸತ್ಯವನ್ನು ಸುಟ್ಟಾಕ್ತಕ್ಕಂಥ ಒಂದು ಶಕ್ತಿಯನ್ನು ಒಳಗೊಂಡಿರುತ್ತೆ ಅಂತ ನಾವು ಇಷ್ಟು ಉಪಸಂಹಾರದಲ್ಲಿ ನಾವು ತಿಳಿತಾ ಬಂದಿದ್ದೀವಿ. ಸತ್ಯಮೇವ ಜಯತೆ ಲೈನನ್ನು ನಾವು ನಾಣ್ಯದಲ್ಲಿ ಕೂಡ ನಾವು ಗಮನಿಸಬಹುದು. ಈ ಒಂದು ಅಶೋಕ ಚಿಹ್ನೆ ಲಾಂಛನ ಇದೆಯಲ್ವ, ಸಿಂಹ ಲಾಂಛನದ ಕೆಳಗಡೆ ಕುದುರೆ ಮತ್ತು ಬಸವ ಇದೆಯಲ್ಲ, ಅದರ ಕೆಳಗಡೆ ಸತ್ಯಮೇವ ಜಯತೆ ಅಂತಕ್ಕಂಥ ಒಂದು ದೇಹವಾಕ್ಯಾಂಶವನ್ನು ನಾವು ನಾಣ್ಯದಲ್ಲಿ ಕೂಡ ಗಮನಿಸ್ಬೋದು ಮಕ್ಕಳೇ. ಹಾಗೇ ಇವರು ಯಾರು ಅಂತ ನಿಮಗೆಲ್ಲ ಈಗಾಗಲೇ ಗೊತ್ತಾಗಿದೆ. ಜಾನ್ ಮೆನ್ಸ್ಫೀಲ್ಡ್ ರವರ ಒಂದು ಭಾವಚಿತ್ರವನ್ನು ಗಮನಿಸ್ತಾ ಇದ್ದೀರಾ. ವಿದೇಶಿ ಚಿಂತಕರು ಸತ್ಯದ ಬಗ್ಗೆ ಎಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂತ ನೀವೆಲ್ಲ ಗಮನಿಸಿದ್ವಿ. ಹಾಗೆ ಈ ಒಂದು ಅಶೋಕನ ಕಾಲದಿಂದಲೇ ನಾವು ಗಮನಿಸುವುದು ಸತ್ಯದ ಬಗ್ಗೆ ಎಂತಹ ಒಂದು ದೇಹವನ್ನು ನಮ್ಮ ಭಾರತೀಯರು ಇಟ್ಕೊಂಡಿದ್ದಾರೆ ಅಂತೇಳಿ ಸಾಂಚಿಲಿರ್ತಕ್ಕಂಥ ಈ ಅಶೋಕ ಸ್ತೂಪ, ಅಶೋಕ ಸ್ತಂಭದಲ್ಲೂ ಕೂಡ ಈ ಒಂದು ಸತ್ಯದ ಬಗ್ಗೆ ಎಂಥ ಇಂಪಾರ್ಟೆನ್ಸ್ ನಮ್ಮ ಪುರಾತನದಿಂದಲೂ ಕೂಡ ರಾಜ ಮಹಾರಾಜರು ಇಟ್ಕೊಂಡಿದ್ರು. ಮತ್ತು ಅದು ಸತ್ಯದ ಬಗ್ಗೆ ಒಂದು ದೇಹವನ್ನು ಅಲ್ಲಿಂದಲೇ ನಾವು ಸಾಕ್ಷೀಭೂತವಾಗಿ ನಾವು ಗಮನಿಸ್ಬೋದು. ಓಕೆ, ತರುವಾಯ ಹಾಗಾಗಿ ಅಂತಿಮವಾಗಿ ನಾವು ಏನೆಲ್ಲ ಇಲ್ಲಿ ವಿಷಯವನ್ನು ನಾವು ತಿಳಿತಾ ಬಂದವಪ್ಪ ಅಂದರೆ, अतः हमें हर स्थिति में सत्य बोलने और पालन करने का अभ्यास करना चाहिए. ಒಟ್ಟಾರೆಯಾಗಿ ನಾವು ಆದ್ದರಿಂದ ನಾವೇನು ಮಾಡಬೇಕಪ್ಪ ಅಂದರೆ, ಯಾವುದೇ ಸ್ಥಿತಿಯಲ್ಲಿ ಎಂತಹ ಸಿಚುಯೇಷನಲ್ಲೂ ಕೂಡ ನಾವು ಸತ್ಯವನ್ನು ಹೇಳೋದಕ್ಕೆ ಮತ್ತು ಸತ್ಯವನ್ನು ಪಾಲನೆ ಮಾಡೋದಕ್ಕೆ ನಾವು ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತಿನ ದಿನಮಾನಗಳಲ್ಲಿ ಕಲಿಯುಗ ಆದರೂ ಕೂಡ ಸುಳ್ಳನ್ನೇ ಹೇಳ್ತಕ್ಕಂಥ ಸಂದರ್ಭ ಇರ್ಬೋದು, ಆದರೆ ಸತ್ಯವನ್ನು ನಾವು ಮನಸ್ಸಿನಲ್ಲಿ ಯಾವತ್ತೂ ಅದನ್ನು ಹೇಳ್ತಕ್ಕಂಥ ಒಂದು ಅಭ್ಯಾಸವನ್ನು ರೂಢಿಸ್ಕೊಂಡಿದ್ದೆ ಆದರೆ ಸುಳ್ಳಿನ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಇದುವರೆಗೂ ತಾವೆಲ್ಲ ಮಕ್ಕಳೇ ಈ ಪಾಠದ ಒಂದು ವಿಚಾರವನ್ನು ತಿಳಿತಾ ಬಂದಾಗ, इस पाठ के बारे में एक नक्शा की ज़रूरत है. वो नक्शा क्या है? मनोनक्शा, माइंड मैप की आवश्यकता है. क्योंकि इस पाठ के बारे में एक नक्शा के रूप में, अर्थात ಒಂದು ಮೈಂಡಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದು ಗ್ರಾಫ್ ಇದ್ದಿದ್ದೆ ಆದರೆ ಈ ಪಾಠದವನ್ನು ನಾವು ಸರಳೀಕರಣಗೊಳಿಸ್ಕೊಂಡು ತಿಳ್ಕೋಬೋದು. पाठ का नाम क्या है? पूरक वाचन 2 सत्य की महिमा. सत्यದ ಮಹಿಮೆ ಅಂತ ನಾವು ತಿಳಿಬಹುದು. इसमें सत्य के बारे में एक सूत्र भी है, संस्कृत का है. वो ಅದೇನಪ್ಪ ಅಂದರೆ ಸತ್ಯದ ಬಗ್ಗೆ ಕೊಟ್ಟಿರ್ತಕ್ಕಂಥ ಒಂದು ಶಾಸ್ತ್ರ ಏನಪ್ಪ ಅಂದರೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನಾ ಬ್ರೂಯಾತ್ ಸತ್ಯಮ ಪ್ರಿಯಂ ಅಂತ ನಾವು ತಿಳಿಬಹುದು. ಹಾಗೆ ಮತ್ತೊಂದು ನಾವು ಸಂಸ್ಕೃತದ ಶ್ಲೋಕವನ್ನು ನಾವು ಕೊನೆಯದಾಗಿ ಉಪಸಂಹಾರದಲ್ಲಿ ತಿಳ್ಕೊಂಡ್ವಿ ಈಗ ತಾನೇ. ಸತ್ಯಮೇವ ಜಯತೆ ನಾನೃತಂ ಅಂತ ನಾವು ತಿಳಿದಾಗ, सत्य की महिमा के बारे में शुरू में प्रस्तावना में सत्य के बारे में कई शब्द हैं. सरल अर्थ में सत्य के बारे में क्या क्या स्टेटमेंट, दृष्टि का प्रतिबिंब है, दृष्टिಯ ಪ್ರತಿಬಿಂಬ ಅಂತ ನಾವು ತಿಳ್ಕೊಂಡ್ವಿ. ತರುವಾಯ ಆತ್ಮ की ವಾಣಿ है, ನಮ್ಮ ಒಂದು ಆತ್ಮದ ಒಂದು ನುಡಿ ಅಥವಾ ಪ್ರತಿಧ್ವನಿ ಅಂತ ನಾವು ತಿಳ್ಕೊಂಡ್ವಿ. ತರುವಾಯ ನಾವು ಸತ್ಯಂ ಬ್ರೂಯಾತ್ ನಾ ಪ್ರಿಯಂ ಬ್ರೂಯಾತ್ ना ब्रूया सत्यम प्रियम. इस शास्त्र के अनुसार हरिश्चंद्र की सत्यनिष्ठा के बारे में भी इस पाठ के अंतर्गत हमको विचारता ನಮಗೆ ಹರಿಶ್ಚಂದ್ರನ ಸತ್ಯನಿಷ್ಠೆಯ ಬಗ್ಗೆ ಕೂಡ ನಮಗೆ ಈ ಪಾಠದಲ್ಲಿ ನಾವು ಗಮನಿಸಿದ್ವಿ. ತರುವಾಯ ನಾವು ಸತ್ಯಕ್ಕೆ ಶಕ್ತಿಗೆ ಬಾರೆ ಮೇ, ಸತ್ಯದ ಶಕ್ತಿಯ ಬಗ್ಗೆ ಕೂಡ ಗಾಂಧೀಜಿ
ಮತ್ತು ರಾಮಾಯಣದಲ್ಲಿ ಬರ್ತಕ್ಕಂಥ ರಾಮನ ತಂದೆ ದಶರಥನ ಒಂದು ಸತ್ಯ ಪಾಲನೆ ಅಂದರೆ ಸತ್ಯದ ಸಲುವಾಗಿ ಅಂತ ಒಂದು ಶಪಥವನ್ನು ಮಾಡಿದ್ದಂತೇಳಿ ನಾವು ಅರ್ಥ ಮಾಡ್ಕೊಂಡಿದ್ವಿ. ಹಾಗೆ ನಾವು ಸತ್ಯಮೇವ ಜಯತೆ ಈ ಒಂದು ಶ್ಲೋಕದ ಜೊತೆಯಲ್ಲಿ ವಿದೇಶಿ ಚಿಂತಕ ಜಾನ್ ಮೆನ್ಸ್ಫೀಲ್ಡ್ರವರ ಒಂದು ಅಭಿಪ್ರಾಯವನ್ನು ಕೂಡ ನಾವು ತಿಳ್ಕೊಂಡಿದ್ವಿ. ಸತ್ಯ ಒಂದು ಚಿಂಗಾರಿ, ಒಂದು ಕಿಡಿ ಅಂತೇಳಿ ನಮಗೆ ಅರ್ಥವಾಯಿತು. ಹಾಗೆ ಚಿಂಗಾರಿ ಹೈ ಠೀಕ್ ಹೈ ನಂಗೆ ಇಷ್ಟೆಲ್ಲ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ಮಕ್ಕಳೇ. ನಮ್ಮ ಚಾನಲ್ ಇದು ನಿಮ್ಮ ಚಾನಲ್. ಹಾಗಾಗಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪರೀಕ್ಷೆ ಚಾನಲನ್ನು ನೋಡ್ತಾ ಇರಿ. ಹೇಳೋದಕ್ಕೂ ಮೊದಲು ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೊಂದು ಪಾಠ ಪದ್ಯಾಂಶದ ಮೂಲಕ ಭೇಟಿಯಾಗುತ್ತೀನಿ. ಜೊತೆಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಅನಂತ ಧನ್ಯವಾದಗಳು.